ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವ್ರು ಯಾರಂತ ನೋಡ್ತಿದ್ದಾರೆ, ಇವ್ರು ಕ್ರೀಡಾ. ನಾವು ಇವತ್ತು ಎಲ್ಲರೂ ಸೇರಿ ಫ್ರೆಂಡ್ಸ್ ಎಲ್ಲ ಸೇರಿ ರಾಮದೇವ್ರ ಬೆಟ್ಟ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ವೀಣಾ ಟೈಮು? ಆಲ್ರೆಡಿ ಒಂದು 7:15 ಆಗಿದೆ. ಇವಾಗ ನಾವು ಹೊರಡ್ತೀವಿ. ಇವತ್ತು ನಾವು ಏನೇನೆಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಹಾಯ್ ಮಾಡಿ. ಹಾಯ್. ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂತಂದರೆ ಸಂಸ್ಥಾನ ಮಠ, ಅಂದರೆ ಆಲ್ಮೋಸ್ಟ್ ಒಂದು ಕೆಂಗೇರಿ ಹತ್ರ ಇದ್ದೀವಿ. ಇವಾಗ ಹೊರಡಬೇಕು. ಇಲ್ಲಿ ಯಾರೋ ಒಬ್ರು ಯೂಟ್ಯೂಬರ್ ಬಂದಿದ್ರು, ನಾನು ನೋಡಿದೆ. ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಯಾರು ಅಂತ. ಫುಲ್ ಜಾಕೆಟ್ ಎಲ್ಲ ಹಾಕೊಂಡು ಕವರ್ ಆಗಿ ಬಂದಿದ್ರು. ಅವ್ರು ಯಾರು ಅಂತ ಗೊತ್ತಿಲ್ಲ, ಗೊತ್ತಾದರೆ ಹೇಳ್ತೀನಿ ಆಮೇಲೆ. ಒಳಗಡೆ ಹೋಗಿದ್ದಾರೆ ಅವ್ರು. ಇವಾಗ ನೆಕ್ಸ್ಟ್ ಸಿಗ್ತೀನಿ ನಾನು ನಿಮಗೆ. ಇವಾಗ ನಾವು ಕೆಂಗೇರಿಯಿಂದ ಹೊರಟ್ವಿ ರಾಮದೇವರ ಬೆಟ್ಟದ ಕಡೆಗೆ. ರೋಡಂತೂ ಆರಾಮಾಗಿತ್ತು. ಗಣೇಶ ಹಬ್ಬ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಸ್ವಲ್ಪ ಫ್ರೀಯಾಗೇ ಇತ್ತು. ಅದು ಅಲ್ಲದೆ ಬೆಳಗ್ಗೆ ಆಗಿತ್ತು. ವೀಣಾ ಹಾಯ್ ಮಾಡಿ. ಹಾಗೆ ಹೋಗ್ತಾ ನಾವು ಕದಂಬ ವೆಜ್ ಹತ್ರ ನಿಲ್ಸಿದ್ವಿ ಟಿಫನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಎಂಟ್ರೆನ್ಸಲ್ಲೇ ನೋಡಿ ಫಿಶ್ ಟ್ಯಾಂಕ್ನ ಇಟ್ಟಿದ್ದಾರೆ. ಆ್ಯಂಡ್ ಗಣೇಶ ಹಬ್ಬ ಆಗಿರೋದ್ರಿಂದ ಗಣೇಶ ಪೂಜೆನೂ ತುಂಬ ಚೆನ್ನಾಗಿ ಮಾಡಿದರು. ಗಣೇಶ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಎತ್ತಿ ವಿಸರ್ಜನೆ ಮಾಡೋ ಅಂಥದ್ದಲ್ಲ, ಆಲ್ಮೋಸ್ಟ್ ಆಲ್ ಇದು ಒಂಥರ ತಾಮ್ರದ್ದು ಗಣೇಶ. ಹಾಗೆ ಇಲ್ಲೊಂದು ಹಸು ಮತ್ತು ಕರುದು ಒಂಥರ ಸ್ಟ್ಯಾಚು ಥರ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ದೋಸೆ ಆರ್ಡ್ರ್ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ದೋಸೆ ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿತ್ತು ಮತ್ತು ಕ್ರಿಸ್ಪಿಯಾಗಿತ್ತು. ನಮಗೂ ದೋಸೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹ್ಯಾಂಡ್ ವಾಶ್ಗೆ ಬಿಸಿನೀರಿತ್ತು ಫ್ರೆಂಡ್ಸ್. ನನಗಂತೂ ಆಶ್ಚರ್ಯ ಆಯಿತು. ನಿಜ ತುಂಬ ಚೆನ್ನಾಗಿತ್ತು ಹೋಟೆಲ್ ಮಾತ್ರ. ನಾನು ಸಜೆಸ್ಟ್ ಮಾಡ್ತೀನಿ ಈ ಹೋಟೆಲ್ಗೆ. ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ ಮತ್ತು ರಾಮದೇವ್ರ ಬೆಟ್ಟದ ಕಡೆ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆಲ್ ಸ್ವಲ್ಪ ಮಳೆ ಬರೋ ಥರ ಇತ್ತು ಇದು ಹೋಗ್ತಾ ಇರೋ ರೋಡು. ನಾವು ಇವಾಗ ರೀಚ್ ಆದ್ವಿ ರಾಮದೇವ್ರ ಬೆಟ್ಟಕ್ಕೆ. ಇದು ಎಂಟ್ರೆನ್ಸು. ಇಲ್ಲಿ ನೋಡಿ ಫೀ ಸ್ಟ್ರಕ್ಚರ್ ಏನಂತ ಇತ್ತು ಅಂತಂದರೆ, ಮಕ್ಕಳಿಗೆ 10 ರುಪೀಸು, ನಮಗೆಲ್ಲ 25 ರುಪೀಸು. ಆಮೇಲೆ ಫಾರಿನರ್ಸ್ಗೆ 100 ರುಪೀಸ್ ಇತ್ತು. ಆ್ಯಂಡ್ ಇಲ್ಲಿ ಹೋಗ್ಬೇಕಾದ್ರೆ ಏನು ಸಜೆಷನ್ ಕೊಡೋದು ಅಂತಂದರೆ, ವಾಟರ್ ಬಾಟಲ್ನ ನೀವೇ ಕ್ಯಾರಿ ಮಾಡಿ. ಅವ್ರು ಹೇಳಿದ್ರೆ ಮೇಲ್ಗಡೆ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಯಾವ ವಾಟರ್ ಬಾಟ್ಲು ಇರೋದಿಲ್ಲ, ಜಸ್ಟ್ ಫಿಲ್ಟರ್ ವಾಟರ್ ಇರುತ್ತೆ. ಅದನ್ನು ನೀವು ಮೇಲ್ಗಡೆ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಇದು ನೋಡಿ 856 ಎಕರೆ ಇದೆ. ಇದು ಆ್ಯಕ್ಚುಲಿ ಇಲ್ಲಿ ನಾವು ಒಂದು ರಣಹದ್ದೂ ನೋಡಲಿಲ್ಲ, ನಾವೆಲ್ಲೂ ನೋಡೋಕ್ಕೆ ಸಿಗಲಿಲ್ಲ ನಮಗೆ. ಅಪಾರ್ಟ್ ಫ್ರಮ್ ದಟ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಟ್ರೆಕ್ಕಿಂಗ್ಗೆ ಅಂತ ಬಂದರೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ನಮಗೂ ತುಂಬ ಇಷ್ಟ ಆಯಿತು. ಹೋಗೋ ರೋಡು ಅಷ್ಟೇ ಸ್ವಲ್ಪ ದೂರ, ಸ್ವಲ್ಪ ಬೆಟ್ಟದ ಮೇಲ್ವರೆಗೂ ಅಷ್ಟೇ ಗಾಡಿ ಹೋಗುತ್ತೆ. ಒಂದು 300-400 ಮೀಟರ್ಸ್ ಅಷ್ಟೇ ಹೋಗುತ್ತೆ. ಮತ್ತು ನೀವು ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಪಾರ್ಕಿಂಗು 400 ಮೀಟರ್ಸ್ ಆದಮೇಲಿದೆ. ಎಂಟ್ರೆನ್ಸಲ್ಲೇ ಫೀಸ್ ತೊಗೋತಾರೆ ಅವರು, ಒಬ್ಬೊಬ್ಬರಿಗೆ 25 ರುಪೀಸ್ ಅಂತ ಅಂದ್ಬಿಟ್ಟು. ಇವರೆಲ್ಲ ನನ್ನ ಫ್ರೆಂಡ್ಸ್, ಅಂದರೆ ಆಫೀಸ್ ಕೊಲೀಗ್ಸ್. ಇವರು ಸರ್ ಬನ್ನಿ ಹತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿ. ಇವರು ಸಂತೋಷ್ ಸರ್, ಇವರು ಆನಂದ್. ನನ್ಗೆ ಗೊತ್ತಲ್ಲ, ಇವ್ರು ಗೊತ್ತಲ್ಲ, ನಮ್ಮ ಬಿಸ್ನೆಸ್ ಮ್ಯಾನ್. ಇವರು ನಮ್ಮ ಬಿಸ್ನೆಸ್ ಮ್ಯಾನ್ ವೈಫ್, ಹಸ್ಬೆಂಡ್. ಸಂತೋಷ್ ಸರ್ ಏನೋ ನೋಡ್ತಾ ಇದ್ದಾರೆ ನಿಂತ್ಕೊಂಡು. ಇದಕ್ಕೆ ಏನಕ್ಕೆ ಸ್ಕ್ಯಾನರ್ ಇಟ್ಟಿದ್ದಾರೆ ಇಲ್ಲಿ? ನನ್ನ ಸ್ಕ್ಯಾನರ್ ಏನಕ್ಕೆ ಇಟ್ಟಿದ್ದಾರೆ? ಅದೇ KSDC ಅಂತ ಯಾವುದೇ ಇದಲ್ಲ, KSDC ನಾವು ಮೇ ಬಿ ಇನ್ಫಾರ್ಮೇಷನ್ಗೇನೋ. ಹೂಗಳನ್ನು ದೇವರ ಪೂಜೆಗೆ ಮೀಸಲಾಗಿದೆ. ಹೂವಿನ ಗಿಡಗಳನ್ನು ಮುಟ್ಟುವುದು, ಕೀಳುವುದು ಮಾಡಬೇಡಿ. ಪಟ್ಟಾಭಿರಾಮ ಯೂಟ್ಯೂಬರ್ ಅಂತೆ. ಯಾರು? ಹೌದು, ನೀವೆಲ್ಲ ಇಂಟ್ರೆಸ್ಟ್ ಇದೆಯಾ ನಿಮಗೆಲ್ಲ ಯೂಟ್ಯೂಬಲ್ಲಿ? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಗೊತ್ತಿಲ್ಲ ಸ್ಟ್ರೆಂತ್ ಎಲ್ಲಿವರೆಗೂ ಇದೆ. ನಮ್ಮ ಬೆಟ್ಟ ಹತ್ತಷ್ಟೊಳಗಡೆ ಸುಸ್ತಾಗ್ತೀವ, ಇಲ್ಲ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀವ ಅಂತಂದ್ಬಿಟ್ಟು. ಸ್ಟೆಪ್ಸ್ ಸ್ವಲ್ಪ ಹೈಟಾಗೇ ಇತ್ತು, ಬಟ್ ಓಕೆ, ಹತ್ಬೋದಾಗಿತ್ತು. ನೋಡೋಣ ಎಷ್ಟು ದೂರ ಟ್ರೆಕ್ಕಿಂಗ್ ಇದೆ ಅಂತ ಅಂದ್ಬಿಟ್ಟು ನಾನು ಕ್ಯೂರಿಯಸ್ ಆಗಿದ್ದೀನಿ. ಆಲ್ರೆಡಿ ವೀಣಂಗೆ ಸಾಕಾಯಿತು ಫ್ರೆಂಡ್ಸ್. ನನಗೂ ಸಾಕಾಯ್ತು, ಹೇಳ್ಕೊತಾ ಇಲ್ಲ ಅಷ್ಟೇ. ಸ್ಟ್ರೆಂತ್ ಇಲ್ಲ. ನಾವೆಲ್ಲ ಬೆಂಗಳೂರಲ್ಲಿ ಇದ್ದು ನಮಗೆ ಸ್ಟ್ರೆಂತ್ ಇಲ್ಲ. ವೀಣಾ ಹೇಗೆ ಅನಿಸ್ತದೆ ಪ್ಲೇಸ್? ಚೆನ್ನಾಗಿದೆ. ಸ್ಟಾರ್ಟಿಂಗು ಆ್ಯಕ್ಚುಲಿ ಬೆಟ್ಟ ಬರಿಗಾಲ ಹತ್ತಬೇಕು, ಶೂಸಲ್ಲಿ ಹತ್ತುತ್ತಾ ಇದ್ದೀವಿ. ಕುಂಕುಮ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ. ಒಬ್ಬ ಇದು ಸ್ವಲ್ಪ ಎಲಿವೇಶನ್ ಜಾಸ್ತಿನೇ ಇದೆ ಅನಿಸುತ್ತೆ. ಮೆಟ್ಲು ಓಕೆ ಹತ್ಬೋದಾಗಿತ್ತು, ಬಟ್ ನೋಡಿ ಎಲಿವೇಶನ್ ತುಂಬ ಇದೆ, ಅಂದರೆ ಸ್ವಲ್ಪ ಮೇಲಕ್ಕೆ ಆದಂಗಿದೆ. ಬಟ್ ಅಷ್ಟು ಸ್ಟ್ರೆಸ್ ಆಗೋದಿಲ್ಲ. ಆದರೆ ಆ ಕಡೆ ಈ ಕಡೆ ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟ ಆಗುತ್ತೆ ಆ ನೇಚರ್ ನಮಗೆ.
ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸುಸ್ತಾಗುತ್ತೆ ಬಿಟ್ಟರೆ ಇನ್ನೇನು ಅಷ್ಟೊಂದೇನು ಓವರ್ ಟ್ರೆಕ್ಕಿಂಗ್ ಇಲ್ಲ. ಅಂದರೆ ಬೇರೆ ಅದಕ್ಕೆ ಸಾಮಾನ್ದುರ್ಗ ಕಂಪೇರ್ ಮಾಡಿದ್ರೆ ಇದು ಆ್ಯಕ್ಚುಲಿ ನಾರ್ಮಲ್ ಟ್ರೆಕ್ಕಿಂಗ್ ಅಂತ ಅನ್ನಿಸ್ತು ನಮಗೆ. ನಾವು ಶೂಸ್ ಹಾಕೊಂಡು ಹೋಗಿರೋದ್ರಿಂದ ಬಚಾವಾದ್ವಿ. ಬಟ್ ಮೇಘ ಹೀಲ್ಸ್ ಹಾಕೊಂಬಂದಿದ್ರು, ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ, ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದಾಗಿತ್ತು. ಎಲ್ರಿಗೂ ಏನಾಯ್ತು, ಸುಸ್ತಾಯ್ತಾ ನೋಡಿ. ನಾವಿನ್ನ ಇಷ್ಟೇ ದೂರ ಹತ್ತಿರೋದು, ಆಲ್ಮೋಸ್ಟ್ ಆಲು ಒಂದು 200 ಮೆಟ್ಲೆ ಅಲ್ವಾ ಬೇಡ. ನಾನು ಓಡೋಕ್ಕಾಗಲ್ಲ, ಈ ದೂರ ಹೋಗು. ಫೋಟೋ ತೆಗಿ ಅಂತಂದ್ರೆ ಇದು ನಿಜ ಒಳ್ಳೆ ತಿರುಪತಿ ಬೆಟ್ಟ ಥರ ಕಾಣಿಸ್ತಿದೆ ನನಗೆ. ಗೋವಿಂದ ಗೋವಿಂದ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಸುಸ್ತಾಗುತ್ತೆ ಅಂದರೆ ಅದಕ್ಕೆ ದೊಡ್ಡವರು ಹೇಳೋದು, ಮೈ ಬಗ್ಸ್ ಕೆಲಸ ಮಾಡಿದ್ರೆ ಇದೆಲ್ಲ ಏನೂ ಅನಿಸೋದಿಲ್ಲ ಅಂತ. ಮೈ ಬಗ್ಸಿ ಕೆಲಸ ಮಾಡಬೇಕು. ಡೈಲಿ ವಾಕ್ ಮಾಡಿದ್ರೆ ಏನೂ ಆಗಲ್ಲ, ನಾವು ಡೈಲಿ ವಾಕ್ ಮಾಡಲ್ವಲ್ಲ, ಅದಕ್ಕೆ ಈ ಥರ ಅನಿಸುತ್ತೆ ಅಲ್ವಾ ಮೇಘ? ಅಲ್ವಾ? ಅಲ್ಲಿ ನೋಡಿ ಇನ್ನೊಬ್ರಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೊಬ್ರು ನೋಡಿ ಅಲ್ಲಿ ನಿಂತ್ಕೊಂಡು ಹೇಳ್ತಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ಬಟ್ ಸ್ವಲ್ಪ ಕಷ್ಟ. ಕಷ್ಟ ಅಲ್ಲ, ನಮಗೆ ಕಷ್ಟ ಅಷ್ಟೇ. ಬೀಚ್ 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 ಕರ್ಕೊಂಡು ಹೋಗೋ ಥರ ಇದೆ ಅಲ್ವಾ? ಅವತ್ತಿಂದ ಆಫೀಸ್ಗೆ ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡು. ಇಲ್ಲ ಇಲ್ಲೂ ಬರ್ಬೋದು, ಕಾಣಿಸ್ತಿದೆ. ಕಮ್ಮಿ ಇದನ್ನ ಚೆನ್ನಾಗಿ ಕಾಣುತ್ತೆ. ಹುಷಾರು, ಕೈ ಹೋಗ್ಲಿ. ಸ್ಕೂಟಿಗೆ ತುಂಬಿರ್ಬೇಕಾಗ್ತದೆ, ಒಳ್ಳೆ ಪುಣ್ಯ ಸಿಗೋದು. ನೀವು ಫಸ್ಟ್ ಹೇಳಿದ್ರೆ ಬರ್ತಿದ್ದೆ. ನೀ ಮಾತಾಡ್ತಿದ್ರೆ ನಾನು ವಾಯ್ಸ್ ಶಿವ ಶಿವ ಅಲ್ಲ, ಓಂ ನಮಃ ಶಿವಾಯ. ಮಾನವ ಧರ್ಮಕ್ಕೆ ಜಯವಾಗಲಿ, ಸತ್ಯಮೇವ ಜಯತೆ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಭಾಳ ದೊಡ್ಡದು ಶೋಲೆ ಮೂವಿದ ಸಾಂಗ್ ಹಾಕಿ. ಹೌದಾ? ಬಸಂತಿ ನೋಡಿ ಸಾಂಗ್ ಹಾಕಿದೆ. ಯಾವ್ದು ಬಸವರಾಜ್? ಶೋಲೆ ಮೂವಿದ? ದಿಲ್ಕ ರಾಜ. ಯಾವ ರಾಜ? ದಿಲ್ಕ ರಾಜ. ಓ ದಿಲ್ಕ ರಾಜ. ಫೈನಲಿ ಎಷ್ಟು ದಿವಸ ಆಗಿದ್ದು ಗೊತ್ತಾ ನಾವು ಪ್ಲ್ಯಾನ್ ಮಾಡಿ. ಈ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಿದ್ದು ಯಾರಿಂದ ಹೇಳಿ? ಇಲ್ಲ, ನಮ್ಮ ಬಿಸ್ನೆಸ್ ಪಾರ್ಟ್ನರು. ನಮ್ಮ ಬಿಸ್ನೆಸ್ ಪಾರ್ಟ್ನರಿಂದ ಈ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಿತ್ತು. ಇವಾಗ ಓಕೆ, ಈ ಕಡೆ ತಿರುಗಿ ನೋಡಿ ಫ್ರೆಂಡ್ಸ್, ಗುಹೆ ಎಲ್ಲ ಹೇಗಿದೆ ಅಂತ. ಹೇಳಿ ಗುಹೆ, ನೋಡಿ ಇಲ್ಲಿ ಗುಹೆ ಕಾಣಿಸ್ತಿದೆಯಾ ಜಾಗ ಅಲ್ಲಿ. ನಮಗೆ ಫಸ್ಟು ಸಿಗೋದೇ ಈ ದೇವಸ್ಥಾನ, ಅಂದರೆ ಶಿವಂದು. ಅದು ಕ್ಲೋಸ್ ಆಗಿತ್ತು. ಇನ್ನೊಂದು ದೇವಸ್ಥಾನ ಇತ್ತು, ಅದು ಕೂಡ ಕ್ಲೋಸ್ ಆಗಿತ್ತು. ಬೇಜಾರಾಯಿತು ನಮಗೆ ಕ್ಲೋಸ್ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ನಮಗೆ ಸೆಟಕ್ಸುತ್ತೆ. ಗಂಟೆ ಎಲ್ಲಿದೆ? ಇಲ್ಲಿದೆಯಾ? ಎಲ್ಲಿ? ಅಲ್ಲ ಮತ್ತೆ ದೇವಸ್ಥಾನ ಅಲ್ಲೇ ಇತ್ತು ಫಸ್ಟ್ ಅದು ಆ್ಯಕ್ಚುಲಿ 3 ಟೆಂಪಲ್ ಇಲ್ಲೇ ಇದೆ. ಫಸ್ಟ್ ಅದು ಗುಡ್ಡ ಅಲ್ಲಿ ಹೋಗೋದು. ಮೇ ಬಿ ಇನ್ನ ಇದೆ ಅನ್ಸುತ್ತೆ ಸರ್. ಹತ್ತದು ನೋಡಿ ಏನೋ ಬರ್ತಿದ್ದಾರೆ, ಇಲ್ಲಿ ಅಳಿಸೋಗಿದೆಯಪ್ಪ. ಇಲ್ಲಿ ಸುಗ್ರೀವ ಸ್ವಾಮಿ ದರ್ಶನ ಅಂತ ಇತ್ತು. ನಮಗಲ್ಲಿ ಯಾವ ದೇವರು ಅಷ್ಟಾಗಿ ಸಿಗಲಿಲ್ಲ, ಹೋಗುವ ದಾರಿ ಅಂತ ಬಂದಿತ್ತು. ನನಗೆ ನಾವು ನೋಡಿರೋ ಪ್ರಕಾರ ಅಲ್ಲಿ ಯಾವುದೂ ದೇವಸ್ಥಾನ ಇರಲಿಲ್ಲ. ಮೇ ಬಿ ಬೇರೆ ಕಡೆ ಇತ್ತೇನೋ, ನಾವು ಆದರೆ ಅಲ್ಲಿ ಹೋಗಿಲ್ಲ ಅಂತ ಅನ್ನಿಸುತ್ತೆ ನನಗೆ. ಅಕ್ಕಪಕ್ಕನೇ ಒಂದು 2-3 ಬೆಟ್ಟ ಇದೆ ಫ್ರೆಂಡ್ಸ್. ಈ ಬೆಟ್ಟ ನೋಡಿ, ಅಲ್ಲಿ ರೆಡ್ ಫ್ಲ್ಯಾಗ್ ಆರಿಸಿದೆ. ನಾನು ಅದನ್ನು ವ್ಯೂ ಪಾಯಿಂಟ್ ಅಂದ್ಕೊಂಡೆ, ಬಟ್ ಅದಕ್ಕೆ ಬೇರೆ ದಾರಿ ಇದೆ. ಹೋಗ್ತಾ ಹೋಗ್ತಾ ಹೋದರೆ ನಮ್ಗೆ ಬೇರೆ ಬೆಟ್ಟನೇ ಸಿಕ್ಬಿಡ್ತು. ಸರಿ ಇಲ್ಲಿ ಬನ್ನಿ, ಇಲ್ಲಿ ಏನಿದೆ, ಇಲ್ಲಿ ವ್ಯೂ ಪಾಯಿಂಟ್ ತೋರಿಸೋಣ ನೋಡಿ ಫ್ರೆಂಡ್ಸ್. ವ್ಯೂ ಪಾಯಿಂಟ್ ತೋರಿಸ್ತೇವೆ. ಅಯ್ಯೋ, ನಾನು ನೋಡೋಕೆ ಕಷ್ಟಪಟ್ಟಿಲ್ಲ, ಯೂಟ್ಯೂಬಲ್ಲಿ ತೋರ್ಸೋಕ್ಕೆ ಕಷ್ಟಪಡ್ತಾ ಇದ್ದೀನಿ ನಾನು. ನೋಡಿ
ಪಾತಾಳ ಅನ್ಸುತ್ತಲ್ಲ ಸರ್? ಹೋಗಿಲ್ವಾ ಆ ಕಡೆ? ಅದಕ್ಕೆ ಹಾಕಿದ್ದಾರೆ ಅನ್ಸುತ್ತೆ ನೋಡಿ. ಅಲ್ಲೋದೆ ಸೂಸೈಡ್ ಸ್ಪಾಟ್. ಹಾಕ್ತೀನಿ ವಿಡಿಯೋ. ಶೂ ಜಾರಿದ್ ಸರ್. ಅಲ್ಲ ಎಷ್ಟು ಕಾಸ್ಟ್ಲಿ ಶೂ ಆದ್ರೆ ಇದಂತ. ಹಾ ಇಲ್ಲೇ ವ್ಯೂ ಪಾಯಿಂಟ್. ಅಶೋಕ ಬಾರೋ ಇಲ್ಲಿ. ಅಶೋಕ್ ಬಾ. ಅಲ್ಲ ಬಾ ಇಲ್ಲ ಅಶೋಕ. ಅಣ್ಣ ಇಲ್ಲಿ ಇಟ್ಕೋ. ನಿಮ್ ಚೆನ್ನಾಗಿರೋ ಸೆಲ್ಫಿ ತೆಗಿತು. ಇದು ಫೋಟೋ ತೆಗಿತೀನಿ ನಾನು. ನಾವು ಬೇಬಿ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ಹೋಗು ಎಲ್ಲಿ ಹೇಳಿ ಅಲ್ಲಿ ಫ್ಲಾಗ್ ಹಾರ್ತಿದ್ದೀರಾ, ಕರ್ನಾಟಕ ಫ್ಲಾಗ್. ಯಾಕೆ ಪ್ಲಾನ್ ಇವ್ರು ಮಾಡ್ತಿದ್ದಾರೆ? ಏನಮ್ಮ ಹಂಗೆಲ್ಲ ಮಾಡಂಗಿಲ್ಲ. ಇಲ್ಲಿ ಏನ್ ಪ್ಲಾನ್ ನಡೀತಿದೆ ಗೊತ್ತಾ? ಆಕ್ಚುಲಿ ಒಂದು ಉತ್ತರ ಕರ್ನಾಟಕ ರಾಯಚೂರು, ಅಲ್ಲಿ ಹಿಂದೆ ಹೋಗಿ ಸ್ವಲ್ಪ ಫೋಟೋ ತೆಗಿತೀನಿ ಅಂತ ಅನ್ಬಿಟ್ಟು ಬೇಡ ಪ್ಲಾನ್. ಎಲ್ಲರೂ ಬಾಯ್ಸ್ ಅಲ್ಲಿ ಹೋಗಿ ತಗೊಂಡ್ ಬನ್ನಿ. ಹಿಂದೆ ಹೋಗಿ ಶರತ್. ಬಾಯ್ಸ್ ಅಷ್ಟೇ. ಇಲ್ಲ ನಿಂತ್ಕೊಂತೀವಿ. ಇಲ್ಲೇ ನಿಂತ್ಕೊಳ್ಳಿ ಸಾಕು. ಬೇಕಾದ್ರೆ ನಾವೇ ಹಿಂದೆ ಹೋಗ್ತಾ ಇದ್ದೀವಿ. ಹೌದು ಕಂಪಲ್ಸರಿ ಹೋಗ್ಲೇಬೇಕು. ಹೋಗ್ತೀವಿ ಬಿಡಿ. ಮತ್ತೆ ನಮ್ಮ ಹಿಂದೆ ಹೋಗಿ ಅಂತ ಪಾಸ್ ಹೋಗ್ಕೊಳ್ಳಿ. ಆಮೇಲೆ ಹುಷಾರು. ಆಮೇಲೆ ಒಬ್ರು ಬಿದ್ದು ಹಿಡ್ಕೊಂತಾಳೆ. ಹಿಂದೆ ಹೋಗಿ ಇನ್ನೂ ಸ್ವಲ್ಪ. ಅಮ್ಮ ನಿಮ್ಗೆ ಯಾರು ಗಾಡಿ ಓಡ್ಸಕ್ ಬರಲ್ಲ ಅಲ್ಲಿ. ನಾವ್ ಕರ್ಕೊಂಡು ಹೋಗ್ಬೇಕು. ಇಲ್ಲ ನಾವು ಇದು ಬರುತ್ತಲ್ಲ ನಿಮ್ಗೆ. ಏನ ಈ ಗ್ರಿಲ್ ಹೈಟ್ ಮೇಲೆ ಐ ಶುಡ್ ಲುಕ್ ಗುಡ್ ಇವನು. ಏನೇನೋ ಡಿಸ್ಕಷನ್. ಎಗಡ ಪಕ್ಕ ಹೇಳ್ಕೊಂಡು ಹೋಗ್ಬೇಕು ನೋಡಿ. ನೀನು ಹಂಗೆ ಬಿಟ್ಬಿಟ್ಟು ಹೋಗ್ಬೇಡ ಬಾ. ಎಗಡ ಹೇಳ್ಕೊಂಡು ಹೋಗ್ತೀನಿ ನಂಗೆ ಮಾಡ್ಬೇಡ ಬಾ. ನನ್ನ ಫೋಟೋ ತೆಗೆದು ಅಶೋಕ್ ಈ ಯೂಟ್ಯೂಬರ್ ಎಲ್ಲ ನಿಂದೆ. ಈ ಯೂಟ್ಯೂಬೇ ನಿಂದೆ. ಇವತ್ತು ಯೂಟ್ಯೂಬ್ ಚಾನಲ್ ನಿಂದೆ ವಿಡಿಯೋ. ಸೆಲ್ಫಿ ಹೆಂಗ್ ಇಡ್ತೀರಾ ಇವಾಗ? ಟೈಮರ್ ಇಡ್ತೀರಿ? ಅದೇ ಎಲ್ಲಿ ಇಡ್ತೀರಾ? ಇಡ್ತೀನಿ ಕುತ್ಕೊಳ್ಳಿ ನೀವೆಲ್ಲ ಫಸ್ಟ್. ಇದು ನೋಡಿ ಫ್ರೆಂಡ್ಸ್, ಇದು ಒಂದು ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಇದು ತುಂಬ ಡೇಂಜರ್ ಪ್ಲೇಸು. ನಿಮ್ಗೆ ಹೋಗ್ತಾ ವ್ಯೂ ಪಾಯಿಂಟ್ಸ್ಗಳು ಸಿಗ್ತಾನೆ ಇರ್ತವೆ. ಅಂದರೆ ಡೈರೆಕ್ಟ್ ಮೇಲೋದಾಗೆ ನೋಡಬೇಕು ಅಂತ ಏನಿಲ್ಲ. ಇದು ಸ್ವಲ್ಪ ಸ್ಕಿಡ್ ಆದರೂ ಅಷ್ಟೇ ಫುಲ್ ಕೆಳಗಡೆನೇ. ಇದು ಸ್ವಲ್ಪ ಕೆಳಗಡೆ ಎಲಿವೇಶನ್ ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ನಾವು ಫೋಟೋ ತಗೊಳಕ್ಕೆಲ್ಲ ನಮಗೂ ಚೆನ್ನಾಗಿ ಇಷ್ಟ ಆಯಿತು. ಫೋಟೋಸ್ ಆ್ಯಕ್ಚುಲಿ ಚೆನ್ನಾಗಿ ಬಂತು. ಬಟ್ ಹೋದಾಗ ಏನು ಸಜೆಸ್ಟ್ ಮಾಡೋದು ಅಂತಂದರೆ ಸ್ವಲ್ಪ ವಾಟರ್ ಬಾಟಲ್, ನಿಮ್ಮದೇ ಸಪ್ರೇಟ್ ವಾಟರ್ ಬಾಟಲ್ ಮತ್ತು ಶೂಸ್ ಹಾಕೊಂಡು ಹೋಗಿ ಅಷ್ಟೇ. ಅದೇ ಮೇಯ್ನ್ ಇಂಪಾರ್ಟೆಂಟು. ಸಿಂಗ ಹೆಂಗ್ ಮಾಡ್ತೀವಿ ಗೊತ್ತಾ? ಅದು ದೆವ್ವ ಸಿನಿಮಾದಾಗೆ ದೆವ್ವ ಡಿಟೆಕ್ಟರ್ ಗೊತ್ತಾ? ಎಲ್ಲಿ ನೆಗೆಟಿವ್ ಫೋರ್ಸ್ ಇದೆ, ಎನರ್ಜಿ ಇದೆ, ಹಂಗೆ ಮಾಡ್ತೀವಿ ನಾವು. ಹೋಗಿ ಇನ್ನೊಂದೇನಂದು ನಿಂತ್ಕೊಳ್ಳಿ, ನಾ ತೆಗಿತೀನಿ. ನಮ್ಮ ಮರ್ಯಾಕೆ ಹೆಂಗ್ ನಮ್ಗೆ ಸಾಧ್ಯ ಅದು? ನೀವು ಹೋಗ್ಬೇಕು. ಟ್ರೂತ್ ಓವರ್ಲೋಡ್. ಅಶೋಕ್ ಬಾಯ್ಲಿ. ಅಶೋಕ್ ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಮೇಲೆ ಹೋದ್ವಿ. ಇಲ್ಲೂ ಆ್ಯಕ್ಚುಲಿ ಜಾಸ್ತಿ ಜನ ಇರೋದಿಲ್ಲ ಫ್ರೆಂಡ್ಸ್. ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ. ಮೇ ಬಿ ಹಬ್ಬ ಆಗಿರೋದ್ರಿಂದ ಜನ ಇಲ್ಲದೇನೂ ಇರಬಹುದು. ಅದು ಒಂದು ಇದಾಗಿರ್ಬೋದು. ಕೈ ಹಿಡಿತಾ ಇದಾರೆ ನೋಡಿ. ನಡೀರಿ ಹೋಗೋದು. ಇಲ್ಲಿ ಇನ್ನೊಂದು ಏನಂತಂದರೆ ಗ್ರಿಲ್ಸ್ ಹಾಕಿಲ್ಲ. ಅಂದರೆ ಈ ಬೆಟ್ಟ ಅಲ್ಲೇ ಗಿಡಗಳಿರುತ್ತೆ, ಅದ್ರ ಮುಂದೆ ಪಾತಾಳನೂ ಇರ್ಬೋದು. ಮುಂದಕ್ಕೆ ಹೋದರೆ ಹೇಳೋಕ್ಕಾಗೋದಿಲ್ಲ. ಬಟ್ ಹೋಗ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇನೇನೆ. ಆದರೆ ಇಲ್ಲಿಂದ ಬಗ್ಗು ನೋಡೋದು, ಸ್ವಲ್ಪ ಮುಂದೆ ಹೋಗೋದು, ಅದನ್ನೆಲ್ಲ ಮಾಡಿದ್ರೆ ತುಂಬ ಡೇಂಜರೇ ಅನ್ಸುತ್ತೆ. ಇವಾಗ ನಾವು ಬೆಟ್ಟ ಎಲ್ಲ ಹತ್ಕೊಂಡು ಎಷ್ಟು ತಂಪು ಗಾಳಿ ಇದೆ ಬೇಗ. ಅವಾಗಿಂದ ಯೂಟ್ಯೂಬ್ ಬರಲ್ಲ ಅಂದ್ರೆ ನೋಡಿ ಗಾಳಿ. ಏ ಬನ್ನಿ ಬೇಗ ಮತ್ತೆ ರಿಟರ್ನ್. ತಪ್ಪ ತರ ಬಂತ ರೈಟ್ ಲೆಫ್ಟ್ ನೀವೆಲ್ಲ ಹೋಗಿ. ಇಲ್ಲ ಎಲ್ಲಿ ಇಲ್ಲ
ಹೋಗಿ 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 ಬೇಗ ಹೋಗಿ. ಆನಂದ್ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ? ನಾವು ಟೆಂಪಲ್ ಇರೋದೇ ಮರ್ತು ಹೋಗಿದ್ದೀವಿ. ಕರ್ನಾಟಕ ವಿಷ್ಣುವರ್ಧನ ಸಿಂಹ. ಓ ಏನಕ್ಕೆ ಈ ತರ ಆಗ್ತಾ ಇದ್ದೀರಾ ಎಲ್ಲರೂ ಹೋಗಕ್ಕೆ? ಓ ನೋಡಿ ನಿಜ ಫ್ರೆಂಡ್ಸ್, ಇದಂತೂ ಹಾರಿಬಲ್ ಎಕ್ಸ್ಪೀರಿಯನ್ಸು. ಇವಾಗ ತೋರಿಸ್ತೀನಿ ನೋಡಿ. ಇದು ಹೇಗೆ ಇಳಿಯೋದೇನೋ ಓಕೆ, ಬಟ್ ಹತ್ತೋದಿದೆಯಲ್ಲ ನಿಜವಾಗ್ಲೂ ತುಂಬ ಒಂಥರ ಸೈಕ್ ಆಗುತ್ತೆ ತಲೆ ನೋಡಿ. ನೀವು ಮೇಲೆ ಹತ್ತದ ಆ ಎಲಿವೇಶನ್ ನೋಡ್ಬಿಟ್ರೆ ಅಂತೂ ಅಲ್ಲೇ ತಲೆ ಸುತ್ತಬಿಡುತ್ತೆ ನಮಗೆ, ಆ ಥರ ಇತ್ತು. ಮೇಲೆ ಹತ್ಕೊಂಬಂದಾಗ ನಾನು ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೂ ಹೆದರ್ತಿದ್ದೆ. ಏನಕ್ಕೆ ಅಂತಂದರೆ ಅದು ಇಲ್ಲಿ ಆ ಥರ ಕ್ಲೀನಾಗಿ ಸ್ವಲ್ಪ ಈಸಿಯಾಗಿ ಕಾಣಿಸ್ತಿದೆ, ಬಟ್ ಕೆಳಗಡೆ ಹೋದರೆ ಫುಲ್ ಪಾತಾಳಕ್ಕೆ ಹೊರಟೋಗ್ತೀವಿ, ಅಲ್ಲೆಲ್ಲೂ ಸಪೋರ್ಟ್ ಇಲ್ಲ. ಬಟ್ ಇನ್ನೊಂದು ಏನು ಭಯ ಇತ್ತು ಅಂತಂದರೆ ನಮಗೆ ಗೊತ್ತಿರಲಿಲ್ಲ, ವಾಪಸ್ ಹಿಂಗೇನೆ ಇಳ್ಕೊಂಡು ಹೋಗ್ಬೇಕು, ಬೇರೆ ರೂಟೇ ಇಲ್ಲ. ನಾವು ಅಂದ್ಕೊಂಡಿದ್ವಿ ಬೇರೆ ರೂಟ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಪ್ಲೇಸ್ ಮಾತ್ರ ಚೆನ್ನಾಗಿತ್ತು, ಸರೌಂಡಿಂಗ್ಸ್. ಆದರೆ ಈ ಒಂದು ಸ್ಪಾಟ್ ನನಗಂತೂ ತುಂಬ ಭಯ ಆಯಿತು. ನಾನಂತೂ ಓಂ ನಮಃ ಶಿವಾಯ ಅಂತ ಅಂದ್ಕೊಂಡೆ ಆ ಮೆಟ್ಲುಗಳನ್ನ ಹತ್ತಿದ್ದೀನಿ. ಅಂದರೆ ನನಗೆ ಸ್ವಲ್ಪ ಹೈಟ್ ಫೋಬಿಯಾ ಇದೆ. ಹೈಟಿಂದ ಏನಾದರೂ ನೋಡಿದ್ರೆ ನಂಗೊಂದು ಸ್ವಲ್ಪ ಉಸಿರು ಕಟ್ಟಂಗೆ ಆಗಿಬಿಡುತ್ತೆ. ಆಮೇಲೆ ಮೇಲೆ ಬಂದಮೇಲೆ ಓಕೆ ಆರಾಮಾಗಿದ್ದೆ. ಗಾಳಿನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿತ್ತು. ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇತ್ತು. ಬೆಂಗಳೂರಿಂದ ಆಚೆ ಬಂದಿದ್ದೀವಲ್ಲ ಆ ಫೀಲಿಂಗ್ ಇತ್ತು. ಮಾತ್ರ ತುಂಬ ಖುಷಿ ಆಗ್ತಿತ್ತು. ಬಟ್ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಈ ಪ್ಲೇಸು. ನೋಡಿ ಫ್ರೆಂಡ್ಸ್, ಇವಾಗ ಅದೇನೋ ಹತ್ಕೊ ಬಂದ್ವಿ. ಅಪ್ಪ ನನಗಂತೂ ದೇವರೇ ನಿಜ ಸಖತ್ ಒಂಥರ ಭಯ ಆಗೋಯ್ತು. ಹಿಂದೆ ತಿರುಗಿ ನೋಡ್ತಿದ್ದಂಗೆ ಒಂದು 20 ಮೆಟ್ಲು ಅಷ್ಟೇ, ಅದೇ ಹತ್ತಕ್ಕಾಗಿಲ್ಲಪ್ಪ ನಮಗೆ. ನೋಡಿ ಫಾಲ್ಸ್ ತೋರಿಸ್ತೀನಿ. ಫಾಲ್ಸ್ ಎಷ್ಟು ಕ್ಲಿಯರ್ ಇದೆ ಅಲ್ಲ ನೀರು. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಕ್ಲಿಯರ್ ಇದೆ ವಾಟರ್. ಮೇ ಬಿ ಪಾಚಿ ಮತ್ತೆ ಇಲ್ಲಿ ಹೋಗಿಕ್ಕಿರಪ್ಪ, ಯಾರೋ ಕಾಸು ಹಚ್ತಿದ್ದಾರೆ ನೋಡೋಷ್ಟು. ವಾಟರ್ ನೋಡಿ ಎಷ್ಟು ಕ್ಲಿಯರ್ ಇದೆ ಅಂತ ಅಂದ್ಬಿಟ್ಟು. ಪಾಚಿ ನೀರು ಆಗಿರ್ಬೋದು, ಬಟ್ ವಾಟರ್ ತುಂಬ ಕ್ಲಿಯರ್ ಇದೆ. ಅದರ ಕೆಳಗಡೆ ನೀರಲ್ಲಿ ಗಿಡಗಳೆಲ್ಲ ತುಂಬ ಕಾಣಿಸ್ತಾ ಇತ್ತು. ನಾನು ಏನು ಮಾಡಿದ್ದೀನಿ ಗೊತ್ತಾ, ಒಂದು ಅವಾಂತರ ಇವಾಗ ತೋರಿಸ್ತೀನಿ ನೋಡಿ. ನಾನು ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂದ್ಬಿಟ್ಟು. ನೋಡಿ ಇವಾಗ ನಾನು ಇದನ್ನು ಈ ನೀರೊಳಗಡೆ ಹಾಕ್ತಿದ್ದೀನಿ. ಕ್ಯಾಮ್ರಾ ನೋಡೋಣ, ನಾನು ಐಫೋನ್ ಟೆಸ್ಟ್ ಮಾಡೋಣ. ಇವಾಗ ಐಫೋನ್ ಟೆಸ್ಟ್ ಇಲ್ಲಿ ಮಾಡೋಣ, ರಾಮದೇವ್ರ ಬೆಟ್ಟದಲ್ಲಿ ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ನೀರು ಹಾಕ್ತಿದ್ದೀನಿ ನೋಡಿ. ಒಬ್ರು ಡ್ಯಾನ್ಸ್ ಮಾಡ್ತಿದ್ದಾರೆ, ನನ್ನ ಮೊಬೈಲ್ ಹಾಳಾಗುತ್ತೆ ಅಂತ. ಅಲ್ಲಿ ಮೇಘ ನೋಡಿ, ಸಿಂಧು ಅಕ್ಕ ಬೇಡ ಅಂತ ಸುಮ್ಮನೆ ಯಾಕೆ ನೋಡಿ. ಇವಾಗ ಮೊಬೈಲ್ ಒಳಗಡೆ ಏನು ನಂಗೆ ಗೊತ್ತಿಲ್ಲ ದೇವ್ರು. ಹೌದು. ಅಯ್ಯೋ ಹಿಂಗೆ ತಡೀರಿ ನಾವು ಸ್ನ್ಯಾಪ್ ಮಾಡ್ತೀವಿ. ನಾನು ಫೈನಲಿ ನನ್ನ ಮೊಬೈಲ್ನ ನೀರು ಒಳಗಡೆ ಹಾಕಿಬಿಟ್ಟೆ, ಐಫೋನ್ನ. ಸ್ಟಾರ್ಟಿಂಗ್ ಮಾತ್ರ ಸ್ಕ್ರೀನ್ ಆಫ್ ಆಯಿತು. ಏನಕ್ಕೆ ಅಂದರೆ ನೀರು ಒಳಗಡೆ ಹೋಗ್ತಾ ಅದು ಸ್ಕ್ರೀನ್ ಟಚ್ ಆಗೋ ಥರ, ನಮ್ಮ ಹ್ಯಾಂಡ್ ಹೇಗೆ ಟಚ್ ಆಗುತ್ತೋ ಅದೇ ಟಚ್ ಆಗಿ ಆಫ್ ಆಯಿತು. ಆಮೇಲೆ ನೋಡಿ ನಾನು ತೋರಿಸ್ತೀನಿ ಯಾವ ಥರ ವೀಡಿಯೋ ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಐಫೋನ್ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀರು ಹೋಗಿದ ತಕ್ಷಣ ಕ್ಯಾಮ್ರಾನೇ ಆನ್ ಆಗಲಿಲ್ಲ, ಆಫ್ ಆಗೋಯ್ತು. ತಡೀರಿ ತೋರಿಸ್ತೀನಿ ಇವಾಗ. ಇದ್ರ ಸಮೇತ ಇಲ್ಲಿ ನೋಡಿ. ಇವಾಗ ನಾನು ಇಲ್ಲಿದ್ದೀನಾ, ಐಫೋನ್ ಟೆಸ್ಟ್ ಮಾಡಿದೆ. ಇರುತ್ತೆ ಬಿಡಿ, ಆದರೆ ನಾನು ಟೆಸ್ಟ್ ಮಾಡಿದೆ ಐಫೋನ್ ವಾಟರ್ ಟೆಸ್ಟು. ಅದು ನಿಜ ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ. ಎಲ್ಲಿ ಟೆಸ್ಟ್ ಮಾಡಿದೆ ಗೊತ್ತಾ, ವಾಟ್ರ್ ತೋರಿಸ್ತೀನಿ ರೀ. ನಾನು ಟೆಸ್ಟ್ ಮಾಡಿದೆ ನೋಡಿ, ಇಲ್ಲೆಲ್ಲ ಹೇಗಿದೆ ಚೆನ್ನಾಗಿದೆ ಪ್ಲೇಸ್. ಈ ಪ್ಲೇಸಿಗೆ ಬಂದು ಎಷ್ಟು ದಿವಸ ಆಗಿತ್ತು ಫ್ರೆಂಡ್ಸ್ ನಾನು ಇಂಥ ಪ್ಲೇಸಿಗೆ ಬಂದು. ಯಪ್ಪ
ಫೈನಲಿ ನಾವು ಪೀಕ್ ಪಾಯಿಂಟಿಗೆ ಬಂದ್ವಿ. ಇದು ಪೀಕ್ ಪಾಯಿಂಟ್. ನಾನು ವೀಡಿಯೋ ಎಲ್ಲ ಮಾಡ್ಕೊಂಬರೋಷ್ಟೊಳಗಡೆ ನಾನು ಆಲ್ರೆಡಿ ಟೈಮೇ ಆಗೋಗಿತ್ತು. ಎಲ್ಲರೂ ಆಲ್ರೆಡಿ ಒಂದು 20-30 ಮಿನಿಟ್ಸ್ ರೆಸ್ಟ್ ಮಾಡ್ತಿದ್ರು. ನಾನು ಐಫೋನ್ನ ನೀರೊಳಗಡೆ ಹಾಕಿ ಆಲ್ರೆಡಿ ಒಂದು 3-4 ಟೈಮ್ಸ್ ನೀರೊಳಗಡೆ ಹಾಕಿ ತೆಗ್ದಿದ್ದೀನಿ. ನೀವು ನನ್ನ ತೋರಿಸಿ ನಾನೆಂತ ತೋರಿಸ್ತೀನಿ. ಸಿಂಧು ನೋಡಿ ಕ್ಯಾಮ್ರಾ ಹಿಡ್ಕೊತ ಐಫೋನ್ ವಾಟರ್ಗೆ ಹಾಕಿದ್ದೇವೆ. ಮನ್ಸಲ್ಲಿ ಭಯ ಇದೆ, ಆದರೂ ಧೈರ್ಯ ತಗೊಂಡಿದ್ದೀವಿ. ಅದೇ ತೋರಿಸು ಮೇಡಮ್ ಇಲ್ಲ ನೋಡಿ ಫ್ರೆಂಡ್ಸ್, ಫೈನಲಿ ನಾವು ಹತ್ತಕ್ಕೆ ಭಯ ಆಗ್ತಿತ್ತು, ಇಳಿಯೋಕೆ ಭಯ ಆಗ್ತಿತ್ತು ಜಾಸ್ತಿ. ನೋಡಿ ಫ್ರೆಂಡ್ಸ್, ಇವಾಗ ಬೆಟ್ಟ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ನನಗೇನೋ ಇಷ್ಟ ಆಯಿತು. ಬಾಲ ಮೇಘ, ನೋಡಿ ಮೇಘ ಯಾವ ಚಪ್ಪಲಿ ಈ ಥರ ಹಾಕಿ ಬರ್ತಾರೆ ಚಪ್ಪಲಿ ಯಾರಾದರೂ. ಇವಾಗ ನಾವು ಬೆಟ್ಟ ಎಲ್ಲ ನೋಡಿಕೊಂಡು ವಾಪಸ್ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ನನಗೆ ಆ್ಯಕ್ಚುಲಿ ಓವರಾಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ನನಗೆ ಇಷ್ಟ ಆಯಿತು, ಓಕೆ ಅಂತ ಅನ್ನಿಸ್ತು. ಆದರೆ ನಾವಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ನಾನು ಆಲ್ರೆಡಿ ಕ್ಯಾಮ್ರಾನೇ ಇಟ್ಕೊಂಡಿದ್ನಲ್ಲ. ನನಗೆ ಆ್ಯಕ್ಚುಲಿ ಅದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸ್ಲಿಲ್ಲ. ಆ್ಯಂಡ್ ನನ್ನ ಫೋನ್ ಕೂಡ ಬ್ಯಾಟ್ರಿ ಆಗೋಗಿತ್ತು. ನೆಕ್ಸ್ಟ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಾನು ಪವರ್ ಬ್ಯಾಂಕ್ ತೊಗೊಂಡೋಗಿದ್ದೆ, ಬಟ್ ಪವರ್ ಬ್ಯಾಂಕ್ ಕೇಬಲ್ ತೊಗೊಂಡೋಗಿರಲಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಇಲ್ಲಿ ಆ್ಯಕ್ಚುಲಿ ಹಳ್ಳಿ ಇದೆ ಫ್ರೆಂಡ್ಸ್, ಇದು ತುಂಬ ಹಳ್ಳಿ. ಇಲ್ಲಿ ಹೇಗಿರ್ತಾರೋ ಗೊತ್ತಿಲ್ಲ. ಅದೇನಾದರೂ ಅಂದರೆ ಲ್ಯಾಂಡ್ ಸ್ಲೈಡ್ ಆ ಥರ ಏನಾದರೂ ಆದರೆ ಸ್ವಲ್ಪ ಅರ್ಥಕ್ವೇಕ್ ಅಂದರೆ ಸ್ವಲ್ಪ ಶೇಕಿಂಗ್ ಇರುತ್ತಲ್ಲ, ಶೇಕಿಂಗ್ ಎಲ್ಲ ಆದರೆ ಹೇಗಿರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೇಫಾಗಿರಲಿ ಅಂತ ನಾನು ಅನ್ಕೋತೀನಿ ಎಲ್ಲರೂ. ನೆಕ್ಸ್ಟು ಬರ್ತಾ ದಾರಿಲಿ ನಾವು ಕಬ್ಬಿನ ಹಾಲು ಕುಡಿದ್ವಿ. ಕಬ್ಬಿನ ಹಾಲು ನನಗೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಐರನ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ನಾವೆಲ್ಲ ಸೇರಿ ಕಬ್ಬಿನ ಹಾಲು ಕುಡಿದು ಸ್ವಲ್ಪ ಫ್ರೂಟ್ಸೇ ತಿಂದ್ವಿ. ಫ್ರೂಟ್ಸ್ ಎಲ್ಲ ತಿಂದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು. ಕಬ್ಬಿನ ಹಾಲು ಕುಡಿಯೋಕ್ಕೆ ಹೋಗಿ ನಾನು ಹೇಗೆ ಚೆಲ್ಕೊಂಡೆ ಗೊತ್ತಾ, ನನ್ನ ಜಾಕೆಟ್ ಮೇಲೆ ಆ ಕಲೆ ಇನ್ನೂ ಹೋಗಿಲ್ಲ. ನೆಕ್ಸ್ಟು ಹೊರಡೋಣ ಅಂತ ಅಂದ್ಕೊಂಡ್ವಿ. ನೋಡಿ ಇಲ್ಲೆಲ್ಲ ಬಿಸಿಲಿದೆ ಅಲ್ವಾ, ತುಂಬ ಬಿಸಿಲಿದೆ. ಬಟ್ ನಮ್ಮ ಬೆಂಗಳೂರಿಗೆ ಬಂದರೆ ನೋಡಿ ಎಷ್ಟು ಮಳೆ ಇದೆ ಅಂತ ಅಂದ್ಬಿಟ್ಟು ಗಾಡಿ ಎಲ್ಲ ಅಲ್ಲೇ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಸಖತ್ತು ಟಯರ್ಡ್ ಆಗಿತ್ತು, ಕಾಲೆಲ್ಲ ನೋವುತ್ತಿತ್ತು. ನೋಡಿ ಹೇಗೆ ಆಗೋಗಿದ್ದೀವಿ ಅಂತ ಅಂದ್ಬಿಟ್ಟು. ನಾನು ಬೇಗ ನೋಡಿ ಪಾಪ ಅವ್ರಿಗಂತೂ ಫುಲ್ಲು ಕಾಲು ಪೇಯ್ನ್ ಬಂದ್ಬಿಟ್ಟಿತ್ತು. ಸರಿ ಅಂತ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಮನೆ ಕಡೆ. ಸ್ವಲ್ಪ ಮಳೆ ನಿಲ್ತು ಅಂತ ಮೆಮೊರೀಸ್ಗೋಸ್ಕರ ನಾನು ಸ್ವಲ್ಪ ಫೋಟೋಸನ್ನು ಇಲ್ಲಿ ಶೇರ್ ಮಾಡ್ತೀನಿ ನೋಡಿ.